ಮಕ್ಕಳೇ, ಇಂದು ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ ಮಾಡೋಣ. ಆ ಒಂದು ಕಾರ್ಯಕ್ರಮದಲ್ಲಿ ಮೊದಲನೆಯ ಪ್ರಶ್ನೆ ತಮಗೆ, ದ್ವಿತೀಯ ಸಂಶ್ಲೇಷಣಾ ಕ್ರಿಯೆಯಲ್ಲಿ ಸಹಾಯಕವಾಗುವ ಆಂತರಿಕ ಅಂಶ ಯಾವುದು? ಕ್ಲೋರೋಫಿಲ್. ಆನ್ಸರ್ ಕ್ಲೋರೋಫಿಲ್. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನ ಜೀವಿಗಳಲ್ಲಿ ಗಿಡ್ಡನೆಯ ಸನ್ನಕಗಳನ್ನು ಹೊಂದಿರುವ ಜೀವಿ ಯಾವುದು? ಜಿಂಕೆ, ಹುಲಿ, ಆನೆ, ಮೊಲ. ಯಾವುದು ಹೇಳಿ? ಎಸ್, ಹುಲಿ. ಕಾರಣ, ಮಾಂಸಾಹಾರಿ ಪ್ರಾಣಿಗಳು ಗಿಡ್ಡನೆಯ ಸನ್ನಕಗಳನ್ನು ಹೊಂದಿವೆ. ಮುಂದಿನ ಪ್ರಶ್ನೆ, ಮೂತ್ರದ ಸೋಸುವಿಕೆಯ ಘಟಕಗಳನ್ನು ಏನೆಂದು ಕರೆಯುತ್ತಾರೆ? ಯಾರಾದರೂ ಹೇಳ್ಬೋದು? ಬೇಗ. ಎಸ್, ಓಕೆ, ನೆಫ್ರಾನ್ಗಳು. ಯಾವುದು? ನೆಫ್ರಾನ್ಗಳು. ಮುಂದಿನ ಪ್ರಶ್ನೆ, ಮಾನವನ ದೇಹದ ಅತಿ ದೊಡ್ಡ ಅಪಧಮನಿ ಯಾವುದು? ಉತ್ತರ ಮಹಾ ಅಪಧಮನಿ. ಉತ್ತರ ಏನಿದೆ? ಮಹಾ ಅಪಧಮನಿ. ಹಾಗೆ ಮುಂದಿನ ಪ್ರಶ್ನೆ, ಗಾಳಿಗೆ ತೆರೆದ ಸಸ್ಯದ ಭಾಗಗಳಿಂದ ಆವಿಯ ರೂಪದಲ್ಲಿ ನೀರು ನಷ್ಟವಾಗುವ ಕ್ರಿಯೆಗೆ ಯಾವುದು? ಬಾಷ್ಪ ವಿಸರ್ಜನೆ. ಕರೆಕ್ಟ್. ಎಸ್. ಸಸ್ಯಗಳಲ್ಲಿ ಜೈಲಂನ ಕಾರ್ಯವೇನು? ಸಸ್ಯಗಳಲ್ಲಿ ಜೈಲಂನ ಕಾರ್ಯವೇನು? ನೀರಿನ ಸಾಗಾಣಿಕೆ. ಗುಡ್ ಆನ್ಸರ್. ಓಕೆ. ಮೈಟೋಕಾಂಡ್ರಿಯಾದಲ್ಲಿ ನಡೆಯುವ ಉಸಿರಾಟದ ವಿಧ ಯಾವುದು? ಬೇಗ ಹೇಳಬೇಕು. ಬೇಗ. ವಾಯುವಿಕೆ ಉಸಿರಾಟ. ಹಾಗೆ ಮುಂದಿನ ಪ್ರಶ್ನೆ, ಜಠರದ ಒಳಗೋಡೆಗಳಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದ ಕ್ರಿಯೆಯಿಂದ ರಕ್ಷಿಸುವ ರಸ ಯಾವುದು? ಲೋಳೆ ರಸ. ಓಕೆ, ಧನ್ಯವಾದಗಳು ತಮಗೆಲ್ಲ. ತಾವು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ತುಂಬ ಧನ್ಯವಾದಗಳು.